ನಮಸ್ಕಾರ ಸ್ನೇಹಿತರೆ, ಸಾತ್ವಿಕ ಜೀವನ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ಮಧುಮೇಹಿಗಳಿಗೆ ಹಾಗೂ ದೇಹದ ತೂಕ ಇಳಿಸಲು ಇಚ್ಛಿಸುವವರಿಗಾಗಿ ಒಂದು ಸರಳ ಸಾತ್ವಿಕ ಆಹಾರ ವಿಧಾನ ಅಥವಾ ಮೀಲ್ ಪ್ಲ್ಯಾನ್ ಅನ್ನು ತಿಳಿಸ್ತಿದ್ದೇನೆ. ಮೊದಲನೇದಾಗಿ ಸಿರಿಧಾನ್ಯದ ಅನ್ನ. ಇದರ ಅಧಿಕ ನಾರು ಹಾಗೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ತೂಕ ಇಳಿಸಲು ಹಾಗೂ ಮಧುಮೇಹಿಗಳಿಗೆ ಬಹಳ ಪ್ರಯೋಜನಕಾರಿ. ಇಲ್ಲಿ 1 ಲೋಟದಷ್ಟು ಸಾಮೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 6 ರಿಂದ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ಈಗ 3 ಲೋಟದಷ್ಟು ಸಿರಿಧಾನ್ಯ ನೆನೆಸಿದ ನೀರನ್ನು ಒಂದು ಪಾತ್ರೆಯಲ್ಲಿ ಬಿಸಿಗಿಡಿ. ನೀರು ಕುದಿಯಲು ತೊಡಗಿದಾಗ ನೆನೆಸಿದ ಸಿರಿಧಾನ್ಯವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕಲಕಿ ನೀರು ಕುದಿಯಲು ಶುರುವಾದಾಗ ಸಿಮ್ಮರ್ಗೆ ಹಾಕಿ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಿಸಿ. ತಳ ಹಿಡಿಯದಂತೆ ಇದನ್ನು ಆಗಾಗ ಕಲಕ್ತಾ ಇರಬೇಕು. ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವುದಕ್ಕಿಂತ ಈ ರೀತಿಯಾಗಿ ಬೇಯಿಸುವುದು ಇದು ತುಂಬ ಉತ್ತಮ ವಿಧಾನ. ಈಗ ಸಿರಿಧಾನ್ಯ ಬೆಂದಿದೆ. ಬಹಳ ಆರೋಗ್ಯಕರವಾದ ಸಿರಿಧಾನ್ಯದ ಅನ್ನ ತಯಾರಾಗಿದೆ. ಇದನ್ನು ಒಮ್ಮೆ ಟೆಸ್ಟ್ ಮಾಡಿ ನೋಡಿ. ಬಹಳ ಉದುರುದುರಾಗಿ ಬೆಂದಿದೆ. ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಮಧುಮೇಹಿಗಳಿಗೆ ಹಾಗೂ ತೂಕ ಇಳಿಸುವವರ ಆಹಾರದಲ್ಲಿ ಅಧಿಕ ತರಕಾರಿ ಬೇಕು. ಇದರಲ್ಲಿ ಮುಖ್ಯವಾಗಿ ಕಾಯಿ ಪಪ್ಪಾಯಿ ತುಂಬ ಒಳ್ಳೆಯದು. ಹಸಿ ಪಪ್ಪಾಯಿಯ ಪಲ್ಯವನ್ನು ಹೇಗೆ ಮಾಡೋದಂತ ನಾವೀಗ ತಿಳ್ಕೊಳ್ಳೋಣ. ಹಸಿ ಪಪ್ಪಾಯಿ ಅಥವಾ ಕಾಯಿ ಪಪ್ಪಾಯಿಯಲ್ಲಿ ವಿಟಮಿನ್ಗಳು, ನಾರು ಹಾಗೂ ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿವೆ. ಇದು ಮಧುಮೇಹಿಗಳಿಗೆ ಹಾಗೂ ತೂಕ ಇಳಿಸುವವರಿಗೆ ಬಹಳ ಉತ್ತಮ. ಪಪ್ಪಾಯಿಯನ್ನು ತೊಳೆದು ಸಿಪ್ಪೆ ಹಾಗೂ ಬೀಜವನ್ನು ತೆಗೆದು ಸಣ್ಣಗೆ ಹೆಚ್ಚಿಕೊಳ್ಳಿ. ಒಂದು ಬಾಣಲೆಯಲ್ಲಿ 1 ಚಮಚ ಕೊಬ್ಬರಿ ಎಣ್ಣೆ ಬಿಸಿಗಿಡಿ. 1 ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, 1 ತುಂಡು ಮಾಡಿದ ಬ್ಯಾಡಗಿ ಮೆಣಸು ಹಾಗೂ 7 ರಿಂದ 8 ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಸಿಡಿಸಿ. ಇಲ್ಲಿ ನಾನು ಅರ್ಧ ಪಪ್ಪಾಯಸ್ನ ಹೆಚ್ಚಿ ಹೋಳುಗಳನ್ನು ಮಾಡಿಕೊಂಡಿದ್ದೇನೆ. ಒಗ್ಗರಣೆ ಸಿಡಿದಾಗ ಹೆಚ್ಚಿಟ್ಟ ಪಪ್ಪಾಯ ಹೋಳುಗಳನ್ನು ಹಾಕಿ ಅರ್ಧ ಕಪ್ಪು ನೀರು ಹಾಕಿ. ಇದು ಬಹಳ ಬೇಗನೆ ಬೇಯ್ತದೆ. ಇದಕ್ಕೆ 1/4 ಚಮಚ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅಥವಾ ಸೈಂದುಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಈಗ ಇದು ಬೆಂದಿದೆ. ನೀರು ಆರಿದ ನಂತರ 2 ಚಮಚದಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಇಲ್ಲಿಗೆ ಕಾಯಿ ಪಪ್ಪಾಯಿ ಅಥವಾ ಹಸಿ ಪಪ್ಪಾಯಿ ಪಲ್ಯ ತಯಾರಾಯಿತು. ಮುಂದಿನ ಸೈಡ್ ಡಿಶ್ ಮೆಂತೆ ತಂಬುಳಿ. ಮೆಂತೆ ಡಯಾಬಿಟಿಸ್ ಅಥವಾ ಮಧುಮೇಹಿಗಳಿಗೆ ಹಾಗೂ ತೂಕ ಇಳಿಸುವವರಿಗೆ ಬಹಳ ಒಂದು ಹಿತಕರವಾದ ಆಹಾರ. ಒಂದು ಚಿಕ್ಕ ಬಾಣಲೆಯಲ್ಲಿ 1/4 ಚಮಚದಷ್ಟು ಮೆಂತೆ ಕಾಳನ್ನು ಎಣ್ಣೆ ಹಾಕದೆ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಮೆಂತೆ ಚಟಪಟ ಅಂತ ಸಿಡಿತದೆ ಹಾಗೂ ಗಮ್ ಅಂತ ಪರಿಮಳ ಬರುವ ತನಕ ಇದನ್ನು ಹುರಿದು ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ನಲ್ಲಿ 1/4 ಕಪ್ಪಿನಷ್ಟು ಹಸಿ ತೆಂಗಿನ ತುರಿಯನ್ನು ತೆಗೆದುಕೊಂಡು ಅದಕ್ಕೆ ಹುರಿದ ಮೆಂತೆ ಕಾಳನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ 1 ಕಪ್ಪು ಸಿಹಿ ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಸೈಂದುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಗ್ಗರಣೆಗೆ 1 ಚಮಚ ತುಪ್ಪ ಬಿಸಿ ಮಾಡಿ
ಹಾಗೆ ಅರ್ಧ ಚಮಚ ಜೀರಿಗೆ ಸಿಡಿಸಿ ಇದನ್ನು ತಂಬುಳಿಗೆ ಸೇರಿಸಿ ಹಿತಕರವಾದ ಮೆಂತೆ ತಂಬುಳಿ ತಯಾರಾಯಿತು. ನಮ್ಮ ಕೊನೆಯ ಸೈಡ್ ಡಿಶ್ ಬೂದುಗುಂಬಳ ಮಜ್ಜಿಗೆ ಹುಳಿ. ಬೂದುಗುಂಬಳವು ಅತ್ಯಂತ ಕ್ಷಾರೀಯ ಆಹಾರವಾಗಿದ್ದು ಅತ್ಯಂತ ಉತ್ಕೃಷ್ಟ ಸಾತ್ವಿಕ ಆಹಾರವಾಗಿದೆ. ಯಾವುದೇ ದೇಹ ಪ್ರಕೃತಿಯವರಿಗೆ ಇದು ಹೊಂದಿಕೊಳ್ಳುವಂಥ ಒಂದು ಆಹಾರ. ಇದರ ಮಜ್ಜಿಗೆ ಹುಳಿಯನ್ನು ಮಾಡಲು 1 ಕಪ್ಪು ಬೂದುಗುಂಬಳ ಹೋಳುಗಳನ್ನು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲಿಡಿ. ಇದೇ ಸಮಯದಲ್ಲಿ 1 ಕಪ್ಪು ತೆಂಗಿನಕಾಯಿ ತುರಿ, ಇದಕ್ಕೆ 2 ರಿಂದ 3 ಹಸಿಮೆಣಸು ಅಥವಾ ಜೀರಿಗೆ ಮೆಣಸು ಇದ್ದರೆ ಜೀರಿಗೆ ಮೆಣಸನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಕುಂಬಳ ಹೋಳು ಬೆಂದಿರ್ತದೆ. ಇದು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1 ಕಪ್ಪಿನಷ್ಟು ದಪ್ಪ ಮಜ್ಜಿಗೆ, ಸಿಹಿ ಮಜ್ಜಿಗೆ ಆದರೆ ಒಳ್ಳೆಯದು, ಹಾಗೂ ರುಬ್ಬಿದ ತೆಂಗಿನಕಾಯಿಯ ಮಿಶ್ರಣವನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸಾಂಬಾರಿನ ಹದಕ್ಕೆ ಇದನ್ನು ತರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಸಿ. ಇದು ಹೆಚ್ಚು ಕುದಿಯುವುದೇನೂ ಬೇಡ. ಇದು ಕುದಿಯಲು ಪ್ರಾರಂಭವಾದಾಗ ಇದರ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಮತ್ತು ಯಾವುದೇ ಮಜ್ಜಿಗೆಯ ಪ್ರಿಪರೇಷನ್ಗಳಿಗೆ ತುಪ್ಪದಲ್ಲೇ ಒಗ್ಗರಣೆಯನ್ನು ಕೊಡಬೇಕು. ಈಗ 1 ಚಮಚ ತುಪ್ಪವನ್ನು ಬಿಸಿ ಮಾಡಿ ಇದಕ್ಕೆ 1 ಚಮಚ ಸಾಸಿವೆ, 1 ಒಣಮೆಣಸನ್ನು ಹಾಕಿ ಸಿಡಿಸಿ ಇದನ್ನು ಮಜ್ಜಿಗೆ ಹುಳಿಗೆ ಸೇರಿಸಿ. ಈಗ ಹಿತಕರವಾದ ಬೂದುಗುಂಬಳದ ಮಜ್ಜಿಗೆ ಹುಳಿ ತಯಾರಾಯಿತು. ಸ್ನೇಹಿತರೆ, ಈ ಸಾತ್ವಿಕ ಆಹಾರದ ಸೇವನೆ ಮಧುಮೇಹಿಗಳ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದಲ್ಲದೆ ದೇಹದ ತೂಕವನ್ನು ಇಳಿಸಲು ಸಹಕಾರಿ. ಸಾತ್ವಿಕ ಜೀವನದಿಂದ ಉತ್ತಮ ಆರೋಗ್ಯ, ನೆಮ್ಮದಿಯ ಜೀವನ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.